ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 28ನೇ ತಾರೀಕಿನಿಂದ ಕನಕೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಡಿ.ಕೆ. ಸುರೇಶ್ ಸಾಹೇಬರು ಮತ್ತು MLC ರವಿಯಣ್ಣ ಸಾಹೇಬರು ಎಲ್ಲ ಡಿ.ಕೆ.ಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಹಭಾಗಿತ್ವ ಎಲ್ಲ ಸಂಘ ಸಂಸ್ಥೆಗಳಿಂದ ಇವತ್ತೊಂದು ದಿನ ರಂಗೋಲಿ ಸ್ಪರ್ಧೆ. ಇವತ್ತು ಕಾರ್ಯಕ್ರಮ ಏನು ಅಂತಂದರೆ ಮನೆಗೆ ಇದು ಗ್ಯಾರಂಟಿ, ಮನೆಗೊಂದು ರಂಗೋಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮ ಕನಕಪುರಕ್ಕೆ ಮಾತ್ರ ಸೀಮಿತವಾಗಿತ್ತು. ಕನಕಪುರಕ್ಕೆ ಹೋಗಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದ ಜನ ಮಹಿಳೆಯರು ಬಸ್ ಹತ್ತು ಹೋಗಬೇಕಾಗಿತ್ತು, ಅಲ್ಲಿಂದ ಬರಬೇಕಾಗಿತ್ತು, ಕಷ್ಟ ಆಗ್ತಿತ್ತು. ಇವತ್ತು ಡಿ.ಕೆ. ಸುರೇಶ್ ಸಾಹೇಬರು ಮನೆಗೆ ಒಂದು ರಂಗೋಲಿ ಬಿಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಎಲ್ಲ ಗ್ರಾಮೀಣ ನಮ್ಮ ಕನಕಪುರ ತಾಲೂಕು ಅಂತ ಅಂದರೆ ಇಡೀ ರಾಮನಗರ ಜಿಲ್ಲಾ ವ್ಯಾಪ್ತಿನಲ್ಲಿ ಇವತ್ತೊಂದು ದಿನ ಏರ್ಪಡಿಸಿದ್ದಾರೆ. ಇವತ್ತು ನಾವು ತುಂಗಡಿ ಪಂಚಾಯತಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಇವತ್ತು ಒಂದೇ ದಿನ ಇಡೀ ಪಂಚಾಯತಿ ಜರುಗಿದೆ. ಇವತ್ತು ನನ್ನ ತಾಯಂದಿರು, ಅಕ್ಕ ತಂಗಿದಿರು ಇವತ್ತು ಎಲ್ಲ ಭಾಗವಹಿಸಿ ನಮ್ಮೂರಿನಲ್ಲಿ ಎಲ್ಲ ರಂಗಿನ ರಂಗೋಲಿ ಬಿಡಿಸಿದ್ದಾರೆ. ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಹೆಣ್ಮಕ್ಳಿಗೆ, ನನ್ನ ತಾಯಿಯಂದಿರಿಗೆ, ಅಕ್ಕ ತಂಗಿದಿರಿಗೆ ಎಲ್ಲರಿಗೂ. ಇವತ್ತೊಂದು ದಿನ ಕನಕೋತ್ಸವ. ಇವತ್ತು ಮೈಸೂರು ದಸರಾ ಬಿಟ್ಟರೆ ಕನಕಪುರದಲ್ಲಿ ಇವತ್ತು ಏನು ನಮ್ಮ ಕನಕೋತ್ಸವ 2026 ಇದು ನೋಡೋಕ್ಕೆ ಮೈಸೂರು ದಸರಾದಷ್ಟೇ ನಮಗೆ ಅತೀವ ಸಂತೋಷ ಬರುವಂಥ ದಿನ. ನಮಗೆ 4-5 ದಿನ ತುಂಬ ವಿಜೃಂಭಣೆಯಿಂದ ನಡೀತದೆ. ನಾನು ಇದಕ್ಕೆ ನನ್ನ ಸಾಹೇಬರು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ, ಸುರೇಶ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ, MLC ರವಿಯಣ್ಣವ್ರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತೊಂದು ದಿನ ನಮ್ಮ ಕನಕಪುರ ತಾಲೂಕಿನ ಜನ ಅತಿ ಹೆಚ್ಚು ಮಹಿಳೆಯರು ಸಂತಸದಿಂದ ನಾವು ಎಲ್ಲ ಕಡೆ ಓಡಾಡಿದ್ದೀವಿ. ಅತಿ ಸಂತಸದಿಂದ ಎಲ್ಲ ಭಾಗವಹಿಸಿ ವಿಜೃಂಭಣೆಯಿಂದ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ದಾರೆ. ತುಂಬ ಹೃದಯದಿಂದ ಧನ್ಯವಾದಗಳನ್ನ ಈ ಕನಕಪುರ ತಾಲೂಕು ಜನತೆಗೆ ನಾನು ಅಣ್ಣವ್ರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಂದಿನ ದಿನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಡಿ.ಕೆ. ಸಾಹೇಬ್ರಿಗೆ ಒಂದು 2.5 ವರ್ಷ ಚೀಫ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳಾಗಿ ಅವಕಾಶ ಮಾಡಿಕೊಡ್ಬೇಕು, ಬಿಟ್ಟುಕೊಡಬೇಕು ಅವ್ರ ಸ್ಥಾನನ. ನಮ್ಮ ಕನಕಪುರ ತಾಲೂಕು ಮತ್ತು ರಾಮನಗರ ಜಿಲ್ಲಾ ವ್ಯಾಪ್ತಿ ಅಭಿವೃದ್ಧಿಪಡಿಸಬೇಕು. ಇನ್ನು ಅದು ಅತಿ ಹೆಚ್ಚು ಜನ ನಮಗೆ ಎಲ್ಲರೂ ಕೂಡ ಆಶಯ ಬಯಸೋದು ಇಷ್ಟೇ. ನನ್ನ ಸಾಹೇಬ್ರಿಗೆ ಬಿಟ್ಕೊಡ್ಬೇಕು ಅಂತ ನಾನು ದಯಮಾಡಿ ಸಿದ್ದರಾಮಯ್ಯವ್ರನ್ನ ನಾವು ಮನವಿ ಮಾಡ್ಕೊತೀವಿ, ಕಳಕಳಿಯಿಂದ ಕೇಳ್ಕೊತೀವಿ. ದಯಮಾಡಿ 2.5 ವರ್ಷ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.